ನಮ್ಮ ವೃತ್ತಿನಲ್ಲಿ ಬೆಂಗಳೂರಲ್ಲ ಈ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಸೈಲೆಂಟ್ ಸಿಟಿ ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲೆಲ್ಲ ಐ.ಟಿ.ಬಿ.ಟಿ ಕಂಪ್ನಿನೆಲ್ಲ ಕೆಲಸ ಮಾಡ್ತಾರೆ ಹೋಗಿ. ಅದಕ್ಕಿಂತ ನನ್ನ ಐ.ಟಿ.ಬಿ.ಟಿ ಕಂಪ್ನಿ ನನಗೆ ಹಂದಿ ಸಾಕಾಣಿಕೆ ನನಗೆ ಐ.ಟಿ.ಬಿ.ಟಿ ಕಂಪ್ನಿ ನನಗೆ ಇದರಲ್ಲೇ ನನಗೆ ಆ್ಯಕ್ಚುಲಿ ಒಂದು ವರ್ಷಕ್ಕೆ ನಾನು 1 ಕೋಟಿ ಟರ್ನ್ ಓವರ್ ಮಾಡ್ತೀನಿ. ಆ ಲೆಕ್ಕಾಚಾರ ತೊಗೊಂಡ್ರೆ ನನಗೆ ಒಂದು ತಿಂಗಳಿಗೆ ನನಗೆ 2 ರಿಂದ 3 ಲಕ್ಷ ಸ್ಯಾಲ್ರಿ ನನಗೆ. ಆ್ಯಕ್ಚುಲಿ ನನ್ನ ಫಾರ್ಮಲ್ಲೇ ನಾನು ಒಂದು ನೀವೇ ನೋಡ್ತೀರ ಸಾಕ್ಷಿಯಾಗಿ ನಾವು ಒಂದು 8 ರಿಂದ 6 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ನಾನು ಮಿನಿಮಮ್ ಒಂದು ವರ್ಷಕ್ಕೆ ನಾನು 1 ಕೋಟಿ ಟರ್ನ್ ಓವರ್ ಮಾಡ್ತೀನಿ. ನನ್ನದೇ ಹಂದಿ ಸಾಕಾಣಿಕೆನೇ ನಾನು ದೊಡ್ಡ ಐ.ಟಿ.ಬಿ.ಟಿ ಕಂಪ್ನಿ ಕೆಲಸ ನನಗೆ. ನಮ್ಮ ಹಾಸನ ತಾಲೂಕಲ್ಲಿ ಒಬ್ಬರು ಸುರೇಶ್ ಅಂತ ಇದ್ದಾರೆ. ಹಂದಿ ಸಾಕಾಣಿಕೆ ಮಾಡಿದ್ದಾರೆ. ಪಶುಸಂಗೋಪನೆ ಇಲಾಖೆ ಅಡಿಯಲ್ಲಿ ಕೆಲವು ಸಹಾಯಧನಗಳನ್ನ ಪಡ್ಕೊಂಡು ಒಂದು ಹಂದಿ ಸಾಕಣೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರು ಹಂದಿ ಫಾರ್ಮ್ ಹೇಗಿದೆ ಅಂದರೆ ಒಂದು ಚಿಕ್ಕ ಪುಟ್ಟ ಊರಿದ್ದಂಗಿದೆ. ನಿಮಗೆ ಹಂದಿ ಫಾರ್ಮ್ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಂದು ವಿಷಯಗಳನ್ನ ಇದರಲ್ಲಿ ಹೇಳಿದ್ದೀವಿ. ಸ್ನೇಹಿತರೆ, ಸ್ವಲ್ಪ ಮಳೆ ಕಾರಣ ಒಂದು ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಆಗ್ಬೋದು, ಆದರೂ ಕೂಡ ಮಾಡಿದ್ದೀವಿ. ಇವರು ಸುರೇಶ್ ಅಂತ ಆವಾಗಲೇ ಹೇಳ್ದಂಗೆ ಒಂದು 2 ಹಂದಿ ಸಾಕಾಣಿಕೆಯಿಂದ ಇವತ್ತು 400 ಹಂದಿ ಸಾಕಿದ್ದಾರೆ. ಮತ್ತು ಬ್ರೀಡಿಂಗ್ ಪರ್ಪಸ್ಗೂ ಕೊಡ್ತಾರೆ. ಸಬ್ಸಿಡಿ ರೂಪದಲ್ಲೂ ಪಶುಸಂಗೋಪನಾ ಇಲಾಖೆ ಅಡಿಯಲ್ಲಿ ಅಥವಾ ಕೃಷಿ ಇಲಾಖೆ ಅಡಿಯಲ್ಲಿ ಕೊಡ್ತಾರೆ. ನೋಡೋಣ ಬನ್ನಿ. ನೋಡಿ, ಕೇವಲ 1 ಎಕರೆ ಇಟ್ಕೊಂಡು ಇವರು 1 ವರ್ಷದಲ್ಲಿ 1 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮ್ಮದು ಹಾಸನ ಜಿಲ್ಲೆ, ಹಾಸನ ತಾಲೂಕು ಸಾಲಗಮನೆ ಹೋಗ್ಲಿ. ನನ್ನ ಹೆಸರು ಸುರೇಶ್ ಅಂತೇಳಿ. ನಾನು ಹಂದಿ ಫಾರ್ಮ್ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗು ನಾನು ಒಂದು 10 ಮರಿಯಿಂದ ಮಾಡ್ಕೊಂಡಿದ್ದು. ನಾನು ಒಂದು 10 ಮರಿಯಿಂದ ಮಾಡ್ಕೊಂಡೆ. ಇವಾಗ ಹೋಗ್ತಾ ಒಂದು 2-3 ವರ್ಷದಿಂದ ಒಂದು 10 ಮರಿ ಸಾಕ್ದಾನು ಅಲ್ಲಿ 20 ಮರಿ 30 ಮರಿ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ದೆ. ಈಗ ನಾನು ಒಂದು 500 ರಿಂದ 600 ಹಂದಿ ಇದೆ ನನ್ನ ಹತ್ರ. 500 ರಿಂದ 600 ಇದೆ. ಮತ್ತು ಬ್ರೀಡಿಂಗ್ ಅನಿಮಲ್ಲೇ ಒಂದು 100 ಇದೆ ನನ್ನ ಹತ್ರ. ವರ್ಷಕ್ಕೆ ಬ್ರೀಡಿಂಗ್ ಮರಿನೇ ಮಿನಿಮಮ್ ಒಂದು 1000 ಮರಿಗಳು ತೆಗಿತೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಕಟಿಂಗ್ ಹಂದಿಗಳೇ ಮಿನಿಮಮ್ ವರ್ಷಕ್ಕೆ ನಾನು ಹೆಂಗೆ ಅಂದ್ರೆ ಒಂದು 30 ಟನ್ 40 ಟನ್ನನ್ನು ಕೇರಳ ಇಲ್ಲ ತಮಿಳುನಾಡು ಇಲ್ಲ ನಾಗಾಲ್ಯಾಂಡಿಗೆಲ್ಲ ಕಳಿಸ್ಕೊಡ್ತೀವಿ. ನಮ್ಮ ಹತ್ರ ರೈತರುಗಳು ತುಂಬ ಕಡೆ ಮರಿಗಳು ಬಂದು ತೊಗೊಂಡೋಗ್ತಿದ್ದಾರೆ ನಮ್ಮ ಹತ್ರ. ಮಿನಿಮಮ್ ಒಂದು ವರ್ಷಕ್ಕೆ ನಂದು 1 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕು ನನಗೆ ಸಪೋರ್ಟ್ ಮಾಡಿದೆ. ನನಗೆ ತುಂಬ ಚಿಕ್ಕದ್ರಿಂದನೂ ದೊಡ್ಡ ಮಟ್ಟಗೂ ನನಗೆ ಬ್ಯಾಂಕ್ ಆಫ್ ಇಂಡಿಯಾ ಫೈನಾನ್ಸಲ್ಲಿ ತುಂಬ ಸಪೋರ್ಟ್. ನಮ್ಮ ಹಾಸನಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬ್ರ್ಯಾಂಚ್ ಇದೆ. ಆ ಬ್ರ್ಯಾಂಚಲ್ಲಿ ನನಗೆ ಫೈನಾನ್ಸನ್ನು ಸವಲತ್ತು ನನಗೆ ಮಾಡಿಕೊಟ್ಟಿದ್ದಾರೆ. ಸರ್, ನಾನು ಸ್ಟಾರ್ಟಿಂಗಲ್ಲಿ ತುಂಬ ಕಾಯಿಲೆಗಳೆಲ್ಲ ಫೇಸ್ ಮಾಡಿದೆ. ನಾನು ಸ್ಟಾರ್ಟಿಂಗಲ್ಲಿ ನನಗೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತೇಳಿ ಹಂದಿ ಜ್ವರ ಬಂತು. ಆವಾಗ ಬಂದಾಗ ಎಲ್ಲ ಹಂದಿಗಳು ಸತ್ತೋಯ್ತು. ಆವಾಗ ನನಗೆ ಲಸಿಕೆಗಳ ಬಗ್ಗೆ ಗೊತ್ತಿರಲಿಲ್ಲ ನನಗೆ ಆವಾಗ. ಈಗೆಲ್ಲ ಸರ್ಕಾರ ಎಲ್ಲ ಲಸಿಕೆ ಮನೆ ಬಾಗಿಲಿಗೆ ಫಾರ್ಮ್ ಬಾಗಿಲಿಗೆ ಕಳಿಸ್ಕೊಡ್ತಿದೆ. ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹಂದಿ ಜ್ವರದ ವ್ಯಾಕ್ಸಿನ್ ಎಲ್ಲ ಕಳಿಸ್ಕೊಡ್ತಾಯಿದೆ. ಮತ್ತು ಅದ್ರ ಜೊತೆಗೆ ನಾನು ಕ್ಲಾಸಿಕಲ್ ಸ್ವೈನ್ ಫೀವರ್ ಫೇಸ್ ಮಾಡಿದೆ. ಅದಾದಮೇಲೆ ಕಾಲುಬಾಯಿ ಜ್ವರ ಅಂತ ಬರುತ್ತಲ್ಲ, FMD ಕಾಯಿಲೆ, ಅದನ್ನು ಸ್ವಲ್ಪ ಫೇಸ್ ಮಾಡಿದೆ. ಮತ್ತು HS ಕಾಯಿಲೆ ಬರುತ್ತೆ, ಅದನ್ನು ಫೇಸ್ ಮಾಡಿದೆ. ತುಂಬ ಹಂದಿಗಳೆಲ್ಲ ತುಂಬ ಸತ್ತೋಯ್ತು. ನನಗೂ ತುಂಬ ಸ್ಟಾರ್ಟಿಂಗಲ್ಲಿ ಲಾಸ್ ಆಯಿತು. ಮಿನಿಮಮ್ ಅಂದರೆ 3 ವರ್ಷ ನನಗೆ ಹಂದಿ ಸಾಕಾಣಿಕೆಯಲ್ಲಿ ಲಾಸ್ ಆಯಿತು. ಅದೆಲ್ಲ ಫೇಸ್ ಮಾಡ್ಕೊಂಡು ಬಂದಮೇಲೆ ಈಗ ನಮ್ಮ ಹಾಸನಲ್ಲಿ ವೆಟರ್ನರಿ ಕಾಲೇಜ್ ಅಂತ ಇದೆ, ಸಂತೆಪೇಟೆ ನಮ್ಮ ಪಶುಪಾಲನಾ ಇಲಾಖೆ ಇದೆ. ಅಲ್ಲೆಲ್ಲ ಟ್ರೈನಿಂಗ್ ತರಬೇತಿ ತೊಗೊಂಡ್ಮೇಲೆ ನನಗೆ ಇಷ್ಟೆಲ್ಲ ನನಗೆ ಅನುಕೂಲ ಆಯಿತು. ಮತ್ತು ಹಂದಿಗಳು ಉಳಿಸ್ಕೊಳ್ಳೋಕ್ಕೆ ಸವಲತ್ತಾಯಿತು. ಮತ್ತು ಕಾಯಿಲೆಗಳೆಲ್ಲ ತುಂಬ ಫೇಸ್ ಮಾಡಿದೆ ನಾನು ಇವಾಗ. ಈಗ ಸದ್ಯಕ್ಕೆ ಫಾರ್ಮು ಬಯೋಸೆಕ್ಯೂರಿಟಿ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಇವಾಗ ಯಾರನ್ನೂ ಫಾರ್ಮ್ ಒಳಗಡೆ ಬಿಡಲ್ಲ. ಮತ್ತು ಅದ್ರ ಜೊತೆಗೆಲ್ಲ ಚೆನ್ನಾಗಿ ಮತ್ತು ಇಲಾಖೆಯವರು ಬರ್ತಾ ಇರ್ತಾರೆ. ಅವಾಗವಾಗ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ ನಮಗೆ. ತುಂಬ ಚೆನ್ನಾಗಿದೆ ಫಾರ್ಮ್. ಇವಾಗ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಹಂದಿ ಸಾಕಾಣಿಕೆಗೆ ಎಲ್ಲರೂ ಜನಗಳೆಲ್ಲ ಅಸಹ್ಯ ಪಡ್ತಾರೆ ಮತ್ತು ಮೂಗು ಮುಚ್ಕೊಂಡು ಹೋಗ್ತಾರೆ. ಬಟ್ ಮೂಗು ಮುಚ್ಕೊಂಡೋದ್ರೆ ಅದು ಅಸಹ್ಯ ಅಂತ ಏನಿಲ್ಲ, ಒಂದು ವೃತ್ತಿ ಅದು. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮತ್ತು ಅದ್ರಲ್ಲಿ ಲಾಭ ಇದೆ. ಹಂದಿನಲ್ಲಿ ಕಷ್ಟಪಟ್ಟರೆ ಲಾಭ ಇದೆ. ನಮ್ಮ ವೃತ್ತಿನಲ್ಲಿ ಬೆಂಗಳೂರಲ್ಲ ಈ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಸೈಲೆಂಟ್ ಸಿಟಿ ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲೆಲ್ಲ ಐ.ಟಿ.ಬಿ.ಟಿ ಕಂಪ್ನಿನೆಲ್ಲ ಕೆಲಸ ಮಾಡ್ತಾರೆ ಹೋಗಿ. ಅದಕ್ಕಿಂತ ನನ್ನ ಐ.ಟಿ.ಬಿ.ಟಿ ಕಂಪ್ನಿ ನನಗೆ ಹಂದಿ ಸಾಕಾಣಿಕೆನೇ ನನಗೆ ಐ.ಟಿ.ಬಿ.ಟಿ ಕಂಪ್ನಿ ನನಗೆ. ಇದರಲ್ಲೇ ನನಗೆ ಆ್ಯಕ್ಚುಲಿ ಒಂದು ವರ್ಷಕ್ಕೆ ನಾನು 1 ಕೋಟಿ ಟರ್ನ್ ಓವರ್ ಮಾಡ್ತೀನಿ. ಆ ಲೆಕ್ಕಾಚಾರ ತೊಗೊಂಡ್ರೆ ನನಗೆ ಒಂದು ತಿಂಗಳಿಗೆ ನನಗೆ 2 ರಿಂದ 3 ಲಕ್ಷ ಸ್ಯಾಲ್ರಿ ನನಗೆ. ಆ್ಯಕ್ಚುಲಿ ನನ್ನ ಫಾರ್ಮಲ್ಲೇ ನಾನು ಒಂದು ನೀವೇ ನೋಡ್ತೀರ ಸಾಕ್ಷಿಯಾಗಿ ನಾವು ಒಂದು 8 ರಿಂದ 6 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ನಾನು ಮಿನಿಮಮ್ ಒಂದು ವರ್ಷಕ್ಕೆ ನಾನು 1 ಕೋಟಿ ಟರ್ನ್ ಓವರ್ ಮಾಡ್ತೀನಿ. ನನ್ನದೇ ಹಂದಿ ಸಾಕಾಣಿಕೆನೇ ನಾನು ದೊಡ್ಡ ಐ.ಟಿ.ಬಿ.ಟಿ ಕಂಪ್ನಿ ಕೆಲಸ ನನಗೆ. ನನ್ನ ಫಾರ್ಮ್ ಬಂದು ಬೆಂಗಳೂರು ಟು ಮಂಗಳೂರಿಗೆ ಹೋಗೋ ಹೈವೇನಲ್ಲಿ ಸೆಂಟ್ರ್ ಒಂದು ಹಾಸನಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಒಂದು ಚುತ್ತನಹಳ್ಳಿ ಅಂತ ಗ್ರಾಮದಲ್ಲಿ ಒಂದು ಫಾರ್ಮ್ ಇದೆ ನಂದು. ಅಲ್ಲಿ ಯಾರೇ ರೈತರುಗಳು ಬಂದ್ರೂ ನಾನು ವಿಸಿಟ್ ಮಾಡಿಸ್ತೀನಿ ನಾನು. ಬಟ್ ಈಗ ಸದ್ಯಕ್ಕೆ ಬಿಡ್ತಾಯಿಲ್ಲ ನಾವು. ಈಗ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಬಂದಿದೆ ಇವಾಗ. ಹಾಗಾಗಿ ಯಾರನ್ನೂ ವಿಸಿಟಿಂಗ್ ಬಿಡ್ತಾಯಿಲ್ಲ. ವ್ಯಾಕ್ಸಿನೇಷನ್ ಇದ್ದಾಗೆಲ್ಲ ಯಾರನ್ನೂ ಬಿಡೋದಿಲ್ಲ ನಾವು. ನಮ್ಮ ಹತ್ರ ಮರಿಗಳೆಲ್ಲ ಸಿಗುತ್ತೆ. ಬೇಕಾದ್ರೆ ನನ್ನ ಕೆಲವು ರೈತರುಗಳು ಆಸಕ್ತಿ ಇದ್ದಂಥ ರೈತರುಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡ್ತೀನಿ ನಾನು. ಮತ್ತು ನಮ್ಮ ಫಾರ್ಮ್ ವಿಸಿಟ್ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ನಾನು. ನನ್ನ ನಂಬರ್ ಬಂದು 9611273896. ಸುರೇಶ್ ಅಂತೇಳಿ ನನ್ನ ಹೆಸರು. 3 ಕಂಪೋನೆಂಟಲ್ಲಿ 2 ಕೆಲಸ ನಡೀತಾ ಇದೆ. 3 ಅಂಗಡಿ ಇದೆ.
ಬ್ರದರ್ ಅವರು ತಮ್ಮ. ಹೌದಾ? ಒನ್ ಬ್ರದರ. ಎಲ್ಲ ಕಬ್ಬಿಸ್ಬಿಟ್ಟು ಮಾಂಸ ಕೊಡೋ ಅಂತ ಅಂದಿಗಳು. ನಮ್ಮ ಸ್ಥಳೀಯ ನಾಗಾಲ್ಯಾಂಡಿಗೆಲ್ಲ ಕಳಿಸ್ಕೊಡ್ತೀವಿ, ಮತ್ತು ನಮ್ಮ ಸ್ಥಳೀಯ ಮಾರ್ಕೆಟ್ ಕೇರಳ ಮತ್ತು ತಮಿಳ್ನಾಡಿಗೆ ಕಳಿಸ್ಕೊಡ್ತೀವಿ ಹಂದಿಗಳನ್ನ ಫ್ಲಾಟಿಂಗ್ ಮಾಡಿ. ಒಂದು ಸಲ ಎಷ್ಟು ಬ್ಯಾಚ್ ಥರ ಕಳಿಸ್ತೀರಾ? ಸೊ ನಾವು ಒಂದು ಬ್ಯಾಚಲ್ಲಿ ಮಿನಿಮಮ್ ಒಂದು ಬ್ಯಾಚಲ್ಲಿ 10 ಟನ್ ಹೋಗುತ್ತೆ. 10 ಟನ್ನಲ್ಲಿ ಅಂದರೆ ನಮ್ಮ ಹತ್ರ ಒಂದು ಬ್ಯಾಚಲ್ಲಿ 70 ಮರಿ ಇರ್ತದೆ. ಅದು ಮಿನಿಮಮ್ 130 kg 120 kg ಬಂದಾಗ 10 ತಿಂಗಳಿಗೆ 120 kg ಬರುತ್ತೆ. 10 ತಿಂಗಳಿಗೆ ನಮ್ಮ ಮೇಂಟೆನೆನ್ಸಿಗೆ ಫ್ಲಾಟಿಂಗ್ ಕಳಿಸ್ಕೊಡ್ತೀವಿ. ಮಿನಿಮಮ್ ಅಂದ್ರೂ ಒಂದು 10 ಲಕ್ಷ ಇನ್ಕಮ್ ಬರುತ್ತೆ ನಮಗೆ ಒಂದು ಕಂಪಾರ್ಟ್ಮೆಂಟಲ್ಲಿ. ನಮ್ಮದು ಈ ಥರ ನಮ್ಮದು 5 ಕಂಪಾರ್ಟ್ಮೆಂಟ್ ಇದೆ. ಒಂದು ಕಂಪಾರ್ಟ್ಮೆಂಟಲ್ಲಿ ಎಷ್ಟು ಹಂದಿಗಳು ಸಾಕ್ತೀರಾ? 60ರಿಂದ 70 ಮರಿ ಬಿಡ್ತೀವಿ ನಾವು. ಒಂದು ಬ್ಯಾಚ್ ಹಾಕ್ತೀವಿ ನಾವು. ಆ ಬ್ಯಾಚಲ್ಲಿ 60ರಿಂದ 70 ಮರಿ ಇರುತ್ತೆ. ಗಂಡೆಷ್ಟು ಹೆಣ್ಣೆಷ್ಟು? ಅದೆಲ್ಲ ಮಿಕ್ಸ್ ಇರುತ್ತೆ. CP ಫೀಡ್ ಕಂಪ್ನಿ ಫೀಡ್ನ ನಾವು ಬ್ರೀಡಿಂಗ್ ಹಂದಿಗಳಿಗೆ ಕೊಡ್ತೀವಿ. ಈ ಥರ ಫೀಡ್ ನಮ್ಮದು CP ಫೀಡ್ ಇದು ಬ್ರೀಡಿಂಗ್ ಹಂದಿಗಳಿಗೆ ಮರಿಗಳಿಗೆ ಕೊಡ್ತೀವಿ ನಾವು. ಏನ್ರಿಂದ ಮಾಡಿರೋ ಫೀಡ್ಗಳಿಗೂ? ಇದು ಜೋಳ ಸೋಯಾ, ಅದು CP ಕಂಪ್ನಿ ಕೊಡೋ ಅಂಥದ್ದು. ಇದು ನಾವು ತಂದು ಹಂದಿಗಳಿಗೆ ಹಾಕಿ, ಮತ್ತು ಹಂದಿಗಳಿಗೆ ಕೊಟ್ಟರೆ ಹಾಲು ಚೆನ್ನಾಗಿ ಬರುತ್ತೆ, ಮತ್ತು ಮರಿಗಳು ಬೇದಿ ಮಾಡೋದಿಲ್ಲ, ಮತ್ತು ಮರಿಗಳು ಸತ್ತೋಗೋದಿಲ್ಲ. ಬೇದಿ ಮಾಡ್ತು ಅಂದರೆ ಮರಿಗಳು ಸತ್ತೋಗ್ಬಿಡುತ್ತೆ. ಫೀಡ್ ಕೊಡ್ತೀವಿ ನೋಡಿ. ಒಂದು ಬೃಹದಾಕಾರವಾಗಿ ಒಂದು ಕಂಪಾರ್ಟ್ಮೆಂಟ್ಗಳನ್ನ ಒಂದು ಹಂದಿ ಶೆಡ್ನ ನಿರ್ಮಾಣ ಮಾಡಿದ್ದಾರೆ. ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಒಂದೊಂದು ಜಾತಿಯ ಹಂದಿ ಮರಿಗಳನ್ನ ಇವರು ಸಾಕಿದ್ದಾರೆ. ಇದು ಅಷ್ಟೇ, ಇವೆಲ್ಲ 15 ದಿವಸ ಮರಿಗಳಿವೆಲ್ಲ. 15 ದಿವಸ ಮರಿಗಳು. ಮರಿ ಹಾಕ್ದಾಗ ಎಷ್ಟು kg ಇರುತ್ತೆ? 9 ಗ್ರಾಮ್ ಬರುತ್ತೆ ಒಂದು ಮರಿ. 9 ಫಾರ್ಮಲ್ಲಿ 9 ಗ್ರಾಮ್ ಬರುತ್ತೆ. ಒಂದು ತಿಂಗಳಿಗೆ ಎಷ್ಟು ಬೆಳೆಯುತ್ತದು? ಒಂದು ತಿಂಗಳಿಗೆ ಮಿನಿಮಮ್ ರೀಚ್ ಆಗುತ್ತೆ. ಒಂದು 8 kg ರೀಚ್ ಆಗುತ್ತೆ. 8 kgವರೆಗೂ ಒಂದು ತಿಂಗಳು ರೀಚ್ ಆಗುತ್ತೆ. 8 kg ರೀಚ್ ಆಗುತ್ತೆ. ಅದಕ್ಕೆ ನಾವು ಒಂದು ತಿಂಗಳಿಗೆ ಹುಟ್ಟಿದ ತಕ್ಷಣ ಅಲ್ಲೆಲ್ಲ ಕಟ್ ಮಾಡ್ತೀವಿ. ಅದು 7 ದಿವಸ ಆದಮೇಲೆ 3 ದಿವಸ ಆದಮೇಲೆ ಐರನ್ ಇಂಜೆಕ್ಷನ್ ಕೊಡ್ತೀವಿ ನಾವು. ಐರನ್ ಇಂಜೆಕ್ಷನ್ ಕೊಡ್ತೀವಿ, ಮತ್ತು 20 ದಿವಸಕ್ಕೊಂದ್ಸಲ ಐರನ್ ಇಂಜೆಕ್ಷನ್ ಕೊಡ್ತೀವಿ. ಎಲ್ಲದಕ್ಕೂ ಕೊಡ್ತೀರಾ? ಎಲ್ಲಕ್ಕೂ ಒಂದೊಂದ್ಮೇಲೆ ಐರನ್ ಇಂಜೆಕ್ಷನ್ ಕೊಡ್ತೀವಿ ನಾವು. ಮತ್ತು ಒಂದು ತಿಂಗಳು ತುಂಬಿದ ಮೇಲೆ ಡಿವಾರ್ಮಿಂಗ್ ಮಾಡ್ತೀವಿ. 2 ಡೋಸ್ ಜಂತುಗಳ ಡೋಸು ಕೊಡ್ತೀವಿ. ತಾಯಿಗೆ ಅಷ್ಟರಲ್ಲಿ ನಾವು ಕ್ಲಾಸಿಕಲ್ ಸೈನ್ಸ್ ವ್ಯಾಕ್ಸಿನ್ ಕೊಟ್ಕೊಳ್ತೀವಿ, ಮತ್ತು ಜೊತೆ ಬೇರೆ ಬೇರೆ ಡಿವಾರ್ಮಿಂಗ್ ಎಲ್ಲ ಕೊಟ್ಕೊಳ್ತೀವಿ. ಪ್ರೆಗ್ನೆಂಟ್ ತಾಯಿಗೆ ಹಾಲು ಕೊಡ್ಬೇಕಾದಾಗ. ಈಗ ಎಲ್ಲದಕ್ಕೂ ಇನ್ಶೂರೆನ್ಸ್ ಆಗಿದೆಯಾ? ಇನ್ಶೂರೆನ್ಸ್ ಸರ್ಕಾರದಿಂದ ಕೊಡ್ತಾರೆ. SC STಗೆ 50 ರೂಪಾಯಿ ಕಟ್ಟಿದ್ರೆ, ಒಂದೊಂದಿಗೆ 50 ರೂಪಾಯಿ ಕಟ್ಟಿದ್ರೆ, ಅದರ ಹೆಚ್ಚು ಕಮ್ಮಿ ಆದರೆ 7,000 ರೂಪಾಯಿ ಕ್ಲೇಮ್ ಆಗುತ್ತೆ. ಸರ್ಕಾರದಿಂದ SC STಗೆ ಅಂತಿಲ್ಲ. ಒಂದು ಈಗ ನಮ್ಮ ಮನೇಲಿ 2 ಜನ, ನನ್ನ ಜನರಲ್ ಅವ್ರಿಗೆ ಏನಾರು ಇದೆಯಾ? ಇದೆ. ಜನರಲ್ ಒಂದು ಸ್ವಲ್ಪ ಜಾಸ್ತಿ ಇದೆ, 7%. ನಮಗೆ 5% ಆದರೆ ಅದು 7% ಇದೆ. ನಮ್ಮ ಫಾರ್ಮಲ್ಲಿ ಈಗ 100 ಹಂದಿ ಇತ್ತು ಅಂದರೆ ನನ್ನ ಹೆಸರಲ್ಲಿ 50 ಹಂದಿ ಇನ್ಶೂರೆನ್ಸ್ ಆಗುತ್ತೆ, ಮತ್ತು ನನ್ನ ಹೆಂಡತಿ ಹೆಸರಲ್ಲಿ 50 ಹಂದಿ ಇನ್ಶೂರೆನ್ಸ್, ಮತ್ತು ನಮ್ಮ ಅಣ್ಣನ ಹೆಸರಲ್ಲಿ 50 ಹಂದಿ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ಅದಕ್ಕೆ ಸರ್ಕಾರದಿಂದನೇ ಒಬ್ಬರ ಹೆಸರಿಗೆ 50 ಜನಕ್ಕೆ ಇನ್ಶೂರೆನ್ಸ್, 50 ಹಂದಿಗೆ ಮಾಡ್ಬೋದು ಇನ್ಶೂರೆನ್ಸ್. ಈ ಲೋಕಲ್ ಹಂದಿಗಳು ಅಂತ ಕೇಳ್ತಾರಲ್ಲ, ಹಂಗೆಲ್ಲ ರೈತರುಗಳಿಗೆ ಈಗ ದೇವರು ನಮ್ಮೂರಲ್ಲಿ ಆಷಾಢ ಬಂತು ಅಂದರೆ ದೇವರು ಕರಿ ಅದೆಲ್ಲ ಮಾಡ್ತಾರೆ. ಆಗ ನಾಟಿ ಹಂದಿ ಬೇಕು ಅಂತ ಕೇಳ್ತಾರೆ. ಮತ್ತು ನಾಟಿ ಹಂದಿ ಇರಲ್ಲ. ನಾಟಿ ಹಂದಿ ಥರನೇ ಬ್ಲ್ಯಾಕ್ ಮರಿಗಳು ಕೊಡ್ತೀನಿ ನಮ್ಮ ರೈತರುಗಳಿಗೆ. ಓಕೆ. ಹೋಟೆಲ್ ವೆಸ್ಟ್ ಹಾಕಿದೆ ಮರಿಗಳು. ಹೋಟೆಲ್ ವೆಸ್ಟ್ ಇಲ್ಲೇ ಲೋಕಲ್ ತರಿಸ್ತೀರಾ? ಲೋಕಲ್ ಹಾಸನಲ್ಲಿ ತರಿಸ್ತೀವಿ ನಾವು. ನಮ್ಮ ಗಾಡಿ ಬೆಳಿಗ್ಗೆ 5 ಗಂಟೆಗೆ ನಾವು 4 ಗಂಟೆಗೆ ಹೋಗ್ತೀವಿ. ಹೋಟೆಲ್ಗಳಲ್ಲಿ ಛತ್ರಗಳೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀವಿ. ಮಾಡಿ ಕೊಡ್ತೀವಿ ನಾವು. ಇದು ಒಂದಿನ ಮರಿಗಳಿದೆಲ್ಲ. ಒಂದಿನ ಮರಿ ಪ್ಯೂರ್ ಯಾರ್ಕ್ಷೈರ್. ಅದು 9 ಮರಿ ಹಾಕೊಂಡಿದೆ. 9 ಮರಿ ಇದೆ. ಫಸ್ಟ್ನೇ ಸುಳ್ಳು. ಇದೇನೋ ಅಲ್ಲಿ ಮುಟ್ಟಬಾರ್ದು, ನಾವು ಹೊಸಬ್ರು ಅಂತ ಇದು ಮಾಡ್ತಿದ್ದೀವಿ. ಅದು ಹೊಸಬ್ರು ಅಂತ ತಿಂಗಳು ಮರಿ ಇದೆ. ಒಂದು ದಿನದ ಮರಿ, 2 ದಿನದ ಮರಿ ಇದೆ. ನಿನ್ನೆ ಹಾಕಿದೆ. ಒಂದು ದಿನದ ಮರಿ ಇದೆ. ಇದಕ್ಕೆ ಮತ್ತೆ ಅಲ್ಲೆಲ್ಲ ನಾವು ನೀಡಲ್ ಕಟ್ಟರೆಲ್ಲ ಮಾಡ್ತೀವಿ. ಅಲ್ಲೆಲ್ಲ ಹಿಂಗೆ ಕಟ್ ಮಾಡ್ತೀವಿ ನಾವು. ಇಲ್ಲಿ ಹುಟ್ಟಿದ ತಕ್ಷಣ ಅಲ್ಲೆಲ್ಲ ಕಟ್ ಮಾಡ್ತೀವಿ. ಯಾಕೆಂದರೆ ತಾಯಿ ನಿಪ್ಪಲ್ಲಿ ಡ್ಯಾಮೇಜ್ ಆಗಬಾರ್ದು. ಓಕೆ. ಮತ್ತು ಇಲ್ಲೆಲ್ಲ ಕಚ್ಚಿಗೆ ಗಾಯ ಮಾಡ್ಕೊಂಡ್ಬಿಡ್ತವೆ ಮರಿಗಳು. ಹಾಲು ಕುಡಿಬೇಕು. ಕೋರೆ ಬರುತ್ತೆ ಇಲ್ಲಿ. ಕೋರೆ ಆ ಕೋರೆ ನೋಡಿ, ಈಗ ನೋಡಿ ಕಟ್ ಮಾಡಿದ್ದೀನಿ ಕೋರೆ.
ಈ ಕಡೆ ಕೆಳಗಡೆ 2 ಮೇಲೆ 2 ಆ ಥರ 4 ಕಲ್ಲುಗಳು ಬರ್ತವೆ. ಈ ಕಡೆ 2 ಈ ಕಡೆ 2 ಈ ಕಡೆ 2 ಈ ಕಡೆ 4 ಕಲ್ಲು ಬರ್ತವೆ. ಅಲ್ಲನ್ನ ನಾವು ನೈಲ್ ಕಟ್ಟಲ್ಲಿ ಕಟ್ ಮಾಡ್ತೀವಿ ನಾವು. ಕಟ್ ಮಾಡಿ ನಾರ್ಮಲ್ ನೈಲ್ ಕಟ್ರನ್ನ ಇದಕ್ಕೆ ಸಪ್ರೇಟ್ ನಾರ್ಮಲ್ ನೈಲ್ ಕಟ್ಟಲ್ಲ ಕಟ್ ಮಾಡ್ತೀವಿ. ಅದಕ್ಕೆ ಅಲ್ಲಿ ಕಟ್ ಮಾಡೋ ನಾವು ಉಗುರು ಕಟ್ ಮಾಡ್ದಂಗೆ ಇದಕ್ಕೆ ನೈಲ್ ಕಟ್ ಮಾಡ್ತೀವಿ. ಚೆನ್ನಾಗಿದೆ. ಅಲ್ಲೆಲ್ಲ ಕಟ್ ಮಾಡಿ ಫ್ರೆಶ್ ಆಗಿ ಮರಿ ಚೆನ್ನಾಗಿದೆ. ಇದು ಎಷ್ಟು ದಿವಸದ ಮರಿ? 2 ದಿವಸದ ಮರಿ. 2 ದಿವಸ. ಹಾಂ. ಮತ್ತು ಬೆಚ್ಚಗಿರಲಿ ಅಂತ ಇದರಲ್ಲಿ ಒಟ್ಟೆಲ್ಲ ಹಾಕ್ತೀವಿ. ಮರದ ಒಟ್ಟೆಲ್ಲ ಬರುತ್ತೆ. ಮರದ ಒಟ್ಟೆಲ್ಲ ಹಾಕ್ತೀವಿ, ಮಲಗುತ್ತೆ ಮರಿಗಳು ಆರಾಮ್ ಬೆಚ್ಚಿಗೆ ಮಲಗುತ್ತೆ. ಇಲ್ಲಿ ಲೈಟ್ ಹೀಟಿಂಗ್ ವ್ಯವಸ್ಥೆ ಬರುತ್ತೆ. ಹೀಟಿಂಗ್ ವ್ಯವಸ್ಥೆ ಮಲಗುತ್ತೆ ಮರಿಗಳು. ತಾಯಿ ಹಾಲು ಕುಡಿಬೇಕಾದ್ರೆ ತಾಯಿ ಹೆಸರು ಹಾಲು ಕುಡಿಯುತ್ತೆ ಮತ್ತು ಮಲಗುತ್ತೆ. ಇದು ಡೈರೆಕ್ಟ್ ಅಂತ ಹೇಳಿದ್ದೇನೆ. ಇದು ಬ್ರೀಡ್ ಹೆಸರು ಫ್ಲಾಟ್ಲೆಸ್. ಇವೆಲ್ಲ 1.5 ತಿಂಗಳು ಮರಿಗಳಿವೆಲ್ಲ. ನೋಡಿ ಇವೆಲ್ಲ ಫೀಡ್ ಹಾಕ್ತೀವಿ ನಾವು ತಿನ್ನೋಕ್ಕೆ. ಎಲ್ಲ ಫೀಡ್ 1.5 ತಿಂಗಳು ಮರಿ ಇದೆಲ್ಲ. 1.5 ತಿಂಗಳು ಮರಿ ಎಲ್ಲ ಫೀಡ್ ಕೊಡ್ತೀವಿ. ಮತ್ತು ಈಗ ಐರನ್ ಇಂಜೆಕ್ಷನ್ ಎಲ್ಲ ಕೊಡ್ತೀವಿ. ಐರನ್ ಇಂಜೆಕ್ಷನ್ ಡಿವಾರ್ಮಿಂಗು ಎಲ್ಲ ಮಾಡ್ತೀವಿ. ರೈತರು ತುಂಬ ಇಷ್ಟಪಡ್ತಾರೆ. ಮುಂದೆ ಬಂದಿದೆ ತೋರಿಸ್ತೀನಿ. ಕ್ಯಾಂಗ್ರಸ್ ಇದೆ, ಯಾರಕ್ಷರ್ ಬ್ರೀಡ್ ಇದೆ. ಎಲ್ಲ 1 ತಿಂಗಳು ಮರಿ ಇದೆಲ್ಲ. ಈಗ ಮರಿಗಳು ಇರ್ತವೆ, ನೀವು ಸೀದಾ ಹೋಗ್ಬಿಟ್ಟು ಮರಿ ಹಿಡ್ಕೊಂಡ್ರೆ ಅವು ಏನೋ ನಿಮ್ಗೆ ಇದು ಮಾಡಲ್ವಾ? ಇಲ್ಲ, ಆ ಥರ ಏನಿಲ್ಲ. ನಮ್ಮ ಮರಿಗಳು ಚೆನ್ನಾಗಿ ನಾವು ಹೆಂಗೆ ಸಾಕೊಂಡಿರ್ತೀವಿ ನಮ್ಮ ಜೊತೆ ಹಂಗೆ ಫ್ರೆಂಡ್ಲಿ ಆಗಿರ್ತವೆ, ಚೆನ್ನಾಗಿರ್ತವೆ, ತೊಂದರೆ ಏನಿಲ್ಲ. ಇವೆಲ್ಲ ರಾಡೆಲ್ಲ ಕೊಟ್ಟಿರೋದು ಏನಕ್ಕೆ ಅಂದರೆ ತಾಯಿ ಬಂದು ತಮ್ಮ ಮರಿ ಮೇಲೆ ಮಲಗಬಾರ್ದು ಅಂತೇಳಿ, ಮರಿಗಳು ಸೇಫ್ ಆಗಲಿ ಅಂತೇಳಿ ಕೊಟ್ಟಿರೋದು. ಇದು ಹೀಟಿಂಗ್ ಗೂಡು. ಮರಿಗಳು ಬಂದು ಇಲ್ಲಿ ಮಲಗುತ್ತೆ. ಕರೆಂಟ್ ಹೀಟ್ ಆಗುತ್ತೆ. ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಮೈಯೆಲ್ಲ ಬೆಚ್ಚಗಿರುತ್ತೆ. ಮರಿಗಳು ತಾಯೆಲ್ಲ ತಾಯಿ ಸಪ್ರೇಟ್ ಇರುತ್ತೆ. ಮತ್ತು ಫೀಡಿಂಗ್ ಇಲ್ಲಿ ಮಾಡ್ತಾರೆ. ಅವಕ್ಕೆಲ್ಲ ಇದೆಲ್ಲ ಫೀಡ್ ತಿನ್ನುತ್ತೆ ಮರಿಗಳು. ಮತ್ತು ಅವ್ರಿಗೆ ಬೇಕಾದಾಗ ಎಲ್ಲ ಫೀಡ್ ತಿನ್ನುತ್ತೆ. ಮತ್ತು ವೀಕಲ್ಲಿ ಇರ್ತವೆ ಮರಿಗಳು. ಇಲ್ಲಿ ಬಂದು ಮಲಗ್ತವೆ ಮರಿಗಳು. ಕರೆಂಟ್ ಹೀಟಲ್ಲಿ ಬೆಚ್ಚಗಿರುತ್ತೆ. ಬೇಸಿಗೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಮತ್ತು ಅವಕ್ಕೆಲ್ಲ ನೀರು ಕುಡಿಯೋಕ್ಕೆಲ್ಲ ಯಾವತ್ತೂ ನಿಪ್ಪಲ್ ಸಿಸ್ಟಮ್ ಇರುತ್ತೆ. ಇದು ಬಂದು ಬಾಯಿ ಹಾಕಿದ್ರೆ ನೀರು ಬರುತ್ತೆ, ಬಾಯಿ ಬಿಟ್ಟರೆ ಕ್ಲೋಸ್ ಆಗುತ್ತೆ. ನೀರು ವೇಸ್ಟ್ ಆಗಲ್ಲ. ನೀರು ವೇಸ್ಟ್ ಆಗಲ್ಲ. ಯಾವುದಿದು ಹೆಸರು? ಡ್ಯುರೇಕ್ ಅಂತೇಳಿ. ಡ್ಯುರೇಕ್ ಅಂತ ಅಮೆರಿಕನ್ ತಳಿ ಇದು. ಅಮೆರಿಕನ್ ತಳಿ. ಮೂಲತಃ ಇದು ಅಮೆರಿಕ ತಳಿ. ಬಾರ್ಲೆಸ್ ಇದು. ಬಾರ್ಲೆಸ್. ಇದಕ್ಕೆ ಕೆಜಿಗೆಲ್ಲ ಡಿಫ್ರೆನ್ಸ್? ಸೇಮ್ ರೇಟೇ. ಸೇಮ್ ರೇಟ್. ಕಾಡನಿ ಥರ ಇದು ಫ್ಲಾಟ್. ಹಾಂ, ಸೂಪರ್. ಇದು ಯಾರ್ಕ್ಷರ್. ಇದು ಇದು ಯಾರ್ಕ್ಷರ್ ಅಲ್ಲ, ಡ್ಯುರೇಕ್. ಇಲ್ಲ, ಡ್ಯುರೇಕ್. ಹಾಂ, ಇದು ಡ್ಯುರೇಕ್. ಓಕೆ. ಈ ಥರ ಮಲಗ್ತಾ ಬಂದು ಮರಿ ಇಲ್ಲಿ ಗೂಡಲ್ಲಿ ಮಲಗಿದ್ದಾರೆ. ಈ ಥರ ಮಲಗಿರ್ತದೆ. ಈ ಅಡ್ಡ ಗೇಟ್ ಏನಕ್ಕೆ ಹಾಕಿದೀವಿ ಅಂದರೆ ರಾಡ್ಗಳು ತಾಯಿ ಮಲಗಬಾರ್ದು, ಮರಿ ಮೇಲೆ ಮಲಗಬಾರ್ದು ಅಂತ ರಾಡ್ ಹಾಕಿರೋದು. ತಾಯಿಯಲ್ಲಿ ಮಲಗುತ್ತೆ, ಮರಿ ಈ ಗ್ಯಾಪಲ್ಲಿ ಹಾಲು ಕುಡಿಯುತ್ತೆ, ಎಸ್ಕೇಪ್ ಆಗ್ತವೆ. ಓಕೆ ಓಕೆ. ಓ, ಹಂಗೆ ಇದಾಗುತ್ತೆ. ಮಾರ್ಟಿಲಿಟಿ ತಾಯಿ ತನ ಜಾಸ್ತಿ. ಸೂಪರ್. ಇದರಲ್ಲಿ ಲಾರ್ಜ್ ವೇಟ್ ಅಂತ ಬರುತ್ತೆ. ಅದಕ್ಕೆ ತಾಯಿ ತನ ಕಮ್ಮಿ. ಮರಿ ಚೆನ್ನಾಗಿ ಕೊಡುತ್ತೆ, ಮರಿನೇ ಉಳಿಸ್ಕೊಳ್ಳಲ್ಲ. 12 ಮರಿ 15 ಮರಿ ಹಾಕಿದ್ರೆ 4-5 ಮರಿ ಉಳಿಸುತ್ತೆ. ಇದು 15 ಉಳಿಸುತ್ತೆ. ಸೂಪರ್. ಇದು F1 ಅಂತೇಳಿ. ಈ ಕಡೆ ಡ್ಯುರೇಕು ಮತ್ತು ಯಾರ್ಕ್ಷರ್ ಮಿಕ್ಸ್ ಕ್ರಾಸ್ ಇದೆ. 2 ಗಂಡನ್ನ 1 ಎಣ್ಣೆ ಬಿಟ್ಟರೆ ಅದು ಈ ಥರ ಮಿಕ್ಸ್ ಬ್ರೀಡ್ ಬರುತ್ತೆ. ಓಕೆ ಓಕೆ. ಅದಕ್ಕೆ F1 ಅಂತಂದು ಹೇಳ್ತೀವಿ. ಇದು ಎಷ್ಟು ಕೆ ಜಿ ಬರ್ಬೋದು? ಇದು ಬರುತ್ತೆ 200 ಚಿಲ್ಲರೆ ಮೇಲೆ ಬರುತ್ತೆ. 200 ಕೆ ಜಿ. ಈಗ ಕೆ ಜಿ ಜಾಸ್ತಿ ಆದಂಗೆ ಮಟನ್ದು ಅದು ಬೆಂಡ್ ಆಗೋದು ಆ ಥರ ಏನು ಪ್ರಾಬ್ಲಮ್ ಇದೆ? ಜಾಸ್ತಿ ಬರುತ್ತೆ. ಅದನ್ನ ಇಲ್ಲಿ ಯಾರು ತೊಗೊಳ್ಳಲ್ಲ. ನಮ್ದೆಲ್ಲ ನಾಗಾಲ್ಯಾಂಡ್ ಹೋಗೋದ್ರಿಂದ ಸಮಸ್ಯೆ ಇಲ್ಲ. ಇನ್ನು ಮುಂದೆ ಹಂದಿ ಸಾಕಾಣಿಕೆಯಲ್ಲಿ ಎಷ್ಟೆಲ್ಲ ಲಾಭಗಳಿವೆ ಹಾಗೂ ಅದರ ಪ್ರಯೋಜನಗಳು ಮತ್ತು ಲಾಭಾಂಶದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡೋದ ಮರೆಯಬೇಡಿ. ಧನ್ಯವಾದಗಳು.